ವಿನ್ನರ್ ಪೊಸಿಷನ್ ಸಿಕ್ಕಿದೆ ಇವಾಗ ಹೊರಗಡೆ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅವ್ರಿಗೆ 40 crore ಪ್ಲಸ್ ವೋಟ್ಸ್ ಎಲ್ಲ ಬಂದಿದೆ ಅವ್ರಿಗೆ. ಸೊ ನಿಮ್ ಪ್ರಕಾರ ಅವ್ರು ಯಾಕೆ ವಿನ್ ಆಗಿದ್ದಾರೆ, ಯಾಕೆ ಇಷ್ಟ ಆಗಿದ್ದಾರೆ ಜನಕ್ಕೆ, ಅಷ್ಟರ ಮಟ್ಟಿಗೆ ಯಾಕೆ ಇಷ್ಟ ಆಗಿದ್ದಾರೆ ಅವ್ರಿಗೆ? ಈಸ್ ಲೈಕ್ ವೆರಿ ಬಿಸಿ, ಇವತ್ತಿಲ್ಲ ಅವರು ಅವ್ರ ಊರಲ್ಲಿದ್ದಾರೆ, ಅವ್ರನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ, ಯಾಕೆ ಅಷ್ಟು ಇಷ್ಟಪಟ್ಟಿದ್ದಾರೆ ಜನಗಳು ಅವರನ್ನ? ತುಂಬಾ ಬೋಲ್ಡ್ ಇದ್ದಾರೆ ಅವರು, ಬೋಲ್ಡ್ ಅಂಡ್ ಎಂತ ಮನಸ್ಸಲ್ಲಿ ಇದ್ರೆ, ಎಂತ ಮಾತು ಇದ್ರೆ, ಬೇಕಾದ್ರೆ ನಿಮ್ಗೆ ಬೇಜಾರಾಗ್ಲಿ ಇಲ್ಲ ಗೊತ್ತಿಲ್ಲ ಎಲ್ಲ ಹೇಳ್ಬಿಡ್ತಾರೆ, ಮನಸ್ಸಲ್ಲಿ ಕಲ್ಮಶ ಇಲ್ಲ. ಓಕೆನಾ? ಕರೆಕ್ಟ್ ಆಗಿ ಹೇಳಿದ್ರಿ. ಆ್ಯಂಡ್ ನಂತರ ಎಂತ ಅಂದರೆ, ಇವತ್ತೇ ನಮ್ಮ ಈ ಫ್ರಸ್ಟ್ರೇಷನ್ ಲೈಫಲ್ಲಿ ನಾವು ಹಾಫ್ ಆಫ್ ದಿ ಟೈಮ್ ನಾವು ಒಂದು 50% ಆಗಲಿ ನಮ್ಮ ಟೆನ್ಷನ್ ಆಗಲಿ, ಅಳು ಟೆನ್ಷನ್, ಮನೆ ವಿಷಯ, ಫ್ಯಾಮಿಲಿ. ಬಟ್ ಅವರು ಹೇಗಂದರೆ ಜನರು, ಯಾಕೆಂದರೆ ಅವರ ಒಂದು ಮಾತಲ್ಲಿ ಒಂದು ಕಲೆ ಉಂಟಲ್ವಾ, ನಿಮಗೆ ಗೊತ್ತುಂಟ, ಯಾರಿಗೆ ನೀವು ಇಫ್ ಯು ವಾಂಟ್ ಟು ಮೇಕ್ ಸಮ್ ಒನ್ ಕ್ರೈ ಇಟ್ ಈಸ್ ಈಸಿ. ಯಾರಿಗೆ ಅಲ್ಲಿಲಿಕ್ಕೆ ನಿಮಗೆ ಟ್ರೈ ಮಾಡ್ಲಿಕ್ಕೆ ಇದ್ರೆ ತುಂಬಾ ಈಸಿ, ಯಾರಿಗೆ ಕೊಡ್ಲಿಕ್ಕೆ ಇದ್ರೆ ಅದೇ ಕೂಡ ಈಸಿ. ಓಕೆ, ಯಾರಿಗೆ ನಿಮ್ಗೆ ಕೋಪ ಮಾಡ್ಲಿಕ್ಕೆ ಇದ್ರೆ ಅವರು ಕೂಡ ಈಸಿ, ಬಟ್ ಯಾರಿಗೆ ನಗ್ಲಿಕ್ಕೆ ತುಂಬಾ ಕಷ್ಟ. ಓಕೆನಾ? ಸೊ ನಾನು ಅವರಿಗೆ ಯಾಕೆ ಐ ಆಮ್ ವೆರಿ ಪ್ರೌಡ್ ಅಂದ್ರೆ, ಅವರ ಒಂದು ಮಾತಲ್ಲಿ ಒಂದು ಕಲ ಉಂಟಲ್ವಾ, ಇದೇ ಈಸಿ ಇಲ್ಲ, ಯಾರಿಗೆ ನಗಲಿಕ್ಕೆ ಅಷ್ಟು ಈಸಿ ಇಲ್ಲ. ಓಕೆ, ಸಂವೇರ್ ಅವರು ಸ್ವಲ್ಪ ಇನ್ಸಲ್ಟ್ ಎಲ್ಲ ಸ್ವಲ್ಪ ಮಾಡಿದ್ರೆ ಆ ಟೈಮಲ್ಲಿ ನಾನು ಹೇಳ್ತೀನಿ, ಇದೆಲ್ಲ ಜಾಸ್ತಿ ಆಯ್ತು, ಇದೇ ಎಲ್ಲ ಜಾಸ್ತಿ ಮಾಡಬೇಡಿ ಅಂತ ಎಲ್ಲಿ ಬೇಕು ಸ್ವಲ್ಪ ಹೇಳ್ತೀನಿ ನಾನು. ಬಟ್ ಅವರು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಸೊ ಅವರು ಹೇಗಂದ್ರೆ, ಅವರ ಮಾತಿನ ಕಲೆದಲ್ಲಿ ಅವರು ಜನರಿನ ಮನಸ್ಸು ಗೆದ್ದಿದ್ದಾರೆ, ಮತ್ತೆ ಓಪನ್ ಮನಸ್ಸು ಒಳ್ಳೆ ಹಾಗೆ ಗೆದ್ದಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ಸೊ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ಬರ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಕಾವ್ಯನ ಲವ್ ಮಾಡ್ತಾ ಇದಾರ? ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಹಾಗೆ ಹೇಳಿಕ್ಕೆ ಆಗಲ್ಲ, ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಡೌಟ್ ಇದೆಯಾ ನಿಮಗೆ? ಡೌಟ್ ಅಲ್ಲ, ಬಟ್ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ, ಎಲ್ಲೋ ಬಿಟ್ಕೊಡ್ಲಿಲ್ಲ ಅವರು, ಅವರಿಗೆ ಇಷ್ಟ. ಅದೇ ಎಲ್ಲ ನಾನು ಲವ್ ಎಲ್ಲ ಅಂತ ಎಂತ ಹೇಳಲ್ಲ, ಬಿಕಾಸ್ ನಾನು ಕೂಡ ಒಂದು ನನ್ನ ಮನಸ್ಸಿಂದ ನಾನು ಒಂದು ಫ್ರೆಂಡ್ಶಿಪ್, ಒಂದು ಚೆನ್ನಾಗಿ ಬಾಂಡ್ ನನ್ನ ಮನಸ್ಸಲ್ಲಿ ಇಟ್ಟಿದ್ದೀನಿ. ಬಟ್ ಅದೇ ಒಂದು ಹೆಸರು ಅದೇ ಎಲ್ಲ ಬಂತು, ಯಾಕೆಂದ್ರೆ ನನಗೆ ಗೊತ್ತುಂಟು ಅದೇ ಎಲ್ಲ ಇಲ್ಲ, ಅದೇ ನನಗೆ ಗೊತ್ತುಂಟು ನನ್ನ ಮನಸ್ಸಲ್ಲಿ ಅವ್ರಿಗೋಸ್ಕರ ಎಂತ ಒಂದು ಬೆಸ್ಟ್ ಫ್ರೆಂಡ್ ಫೀಲಿಂಗ್ ಉಂಟು. ಬಟ್ ಯಾರು ಜನರು ಅದೇ ಹೆಸರು ಕೊಟ್ಟಿದ್ದಾರೆ, ಇದೆ ಟ್ರಯಾಂಗಲ್, ಲವ್ ಟ್ರಯಾಂಗಲ್, ಅದೇ ಎಲ್ಲ. ಬಿಕಾಸ್ ನೋಡಿ, ಇವಾಗ ಹೇಳಲಿಕ್ಕೆ ತುಂಬಾ ಈಸಿ, ಜಡ್ಜ್ ಮಾಡ್ಲಿಕ್ಕೆ ಈಸಿ, ಬಟ್ ನನಗೆ ಗೊತ್ತುಂಟು ನನ್ನ ಮನಸ್ಸಲ್ಲಿ ಎಂತ ಉಂಟು ಅವರಿಗೋಸ್ಕರ ಫೀಲಿಂಗ್. ಸೊ ಗಿಲಿಗೆ ಗೊತ್ತು, ಗಿಲಿಗೆ ಎಂತ ಮನಸ್ಸಲ್ಲಿ ಎಂತ ಫೀಲಿಂಗ್ ಉಂಟಂತ. ನಾವು ಇವತ್ತೇ ಲವ್ ಹೇಳ್ತೀವಿ, ಇದೇ ಹೇಳ್ತೀವಿ, ಅದೇ ತಪ್ಪಾಗುತ್ತೆ. ಸೊ ಅದೇ ನಾನು ಅವರಿಗೆ ಕೂಡ ಫ್ರೆಂಡ್ ಅಂತಾನೆ ಹೇಳ್ತೀನಿ, ಒಂದು ಕ್ಲೋಸ್ ಫ್ರೆಂಡ್, ಎಲ್ಲೋ ಬಿಟ್ಕೊಡಲ್ಲ, ಇಷ್ಟಪಡ್ತಾರೆ, ಇಷ್ಟ ಇದ್ದಾರೆ ಅವರು. ಇದನ್ನೇ ಜನ ನೋಡ್ತಾ ಇರೋದು. ಈಗ ಜನ ಗಿಲ್ಲಿ ಕಾವ್ಯ ಆ ಒಂದು ಬಾಂಡ್ ತುಂಬಾ ಇಷ್ಟಪಡ್ತಾರೆ, ಅವರಿಬ್ರು ಮದುವೆ ಆಗ್ಲಿ ಅಂತೆಲ್ಲ ಕೆಲವರು ಮಾತಾಡ್ಕೊಳ್ತಾರೆ ಆಕ್ಚುಲಿ ಜನಗಳು. ಸೊ ಆತರ ಆದ್ರೆ ನನಗೆ ಓಕೆ, ಅವರಿಗೆ ಇಷ್ಟ ಆದ್ರೆ ಮಾಡ್ತಾರೆ. ಬಟ್ ನೋ, ಐ ಡೋಂಟ್ ಥಿಂಕ್ ಅಂದ್ರೆ ಗಿಲಿ ಪರ್ಸನಾಲಿಟಿಗೆ ಆಕ್ಚುಲಿ ಬೇರೆ ನಾನು ಇದೇ ಮಾಡ್ತೀನಿ ಅಂದ್ರೆ, ನಾನು ಗಿಲಿ ಮತ್ತೆ ಕಾವ್ಯ ಐ ಡೋಂಟ್ ಸಪೋರ್ಟ್. ಸೊ ಬೇರೆ ಒಳ್ಳೆ ಹುಡುಗಿ ಸಿಗ್ತಾರೆ ಅವ್ರಿಗೆ? ಒಳ್ಳೆ ಹುಡುಗಿ ಅಂತ ಹೇಳಲಿಕ್ಕೆ ಆಗಲ್ಲ ಸರ್, ಯಾಕೆಂದ್ರೆ ಕಾವ್ಯದು ಪರ್ಸನಾಲಿಟಿ ಉಂಟು, ಕಾವ್ಯದು ಒಂದು ಪರ್ಸನಾಲಿಟಿ ಉಂಟು, ಸಮ್ ಬೇರೆ ಪರ್ಸನಾಲಿಟಿಗೆ ಒಂದು ಮ್ಯಾಚ್ ಆಗುತ್ತೆ, ಅದೇ ನನ್ನ ದೃಷ್ಟಿಕೋನ. ಓಕೆ, ಮೇ ಬಿ ಅವರ ದೃಷ್ಟಿಕೋನದಲ್ಲಿ ಇಟ್ ಈಸ್ ಪರ್ಫೆಕ್ಟ್. ಓಕೆ, ಪರ್ಫೆಕ್ಟ್ ಒಂದು ಜೋಡಿ ಇರ್ಬೋದು, ಅವರ ದೃಷ್ಟಿಕೋನಲ್ಲಿ ಇರ್ಬೋದು. ಬಟ್ ನನ್ನ ದೃಷ್ಟಿಕೋನಲ್ಲಿ ನಾನು ಸಪ್ರೇಟ್ ಆಗಿ ನಾನು ಹೇಳುವಾಗ ನೋ, ಬಿಕಾಸ್ ಮೇ ಬಿ ಎಸ್ ಅವರ ಇಷ್ಟ, ನಾನು ಎಂತ ಯಾರು ನಾನು ನೋ ಹೇಳಲಿಕ್ಕೆ ಅಲ್ವಾ? ಬಿಡಿ, ನಾವು ಬೇಡ ಅದೇ ಮಾತಾಡುದು. ಗಿಲ್ಲಿ ಅವ್ರನ್ನ ಇಲ್ಲಾಂದ್ರೆ ಯಾರು ಅಲ್ಲಿ ಇದೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ನನ್ಗೆ ಇದೇ ಮಾಡ್ತಾರೆ ಲೈಕ್ ನಿನ್ಗೆ ಅಂತ ಪ್ರಾಬ್ಲಮ್ ಬೈ ಅಲ್ವಾ? ಯಾರೇ ಅದು? ಈಗ ಗಿಲ್ಲಿನ ನೀವು 2 ಸಲ ನಾಮಿನೇಟ್ ಎಲ್ಲ ಮಾಡ್ತೀರಾ, ಕಳಪೆ ಎಲ್ಲ ಕೊಡ್ತೀರಾ. ಆಕ್ಚುಲಿ ಅದು ಯಾಕೆ? ಔಟ್ ಆಫ್ ಜೆಲಸಿ ನೀವು ಕೊಟ್ಟಿದ್ದ ಯಾವ ರೀಸನ್? ಬಿಕಾಸ್ ನೀವು ನಾಮಿನೇಟ್ ಮಾಡಿ ಹೋಗ್ಬಿಟ್ಟಿರ್ತಿದ್ದೀರಾ, ಗಿಲ್ಲಿ ನಿಮಗೆ ಇಷ್ಟ, ಅವ್ರ ಅಕಸ್ಮಾತ್ ನೀವು ನಾಮಿನೇಟ್ ಮಾಡಿ ಅವ್ರು ಹೊರಟೋಗ್ಬಿಟ್ಟಿರ್ತಿದ್ದೀರಾ, ಏನ್ ಮಾಡ್ತಿದ್ರಿ? ರಿಗ್ರೆಟ್ ಮಾಡ್ತಿದ್ರಿ ಅಲ್ವಾ? ಯಾಕೆ ನಾಮಿನೇಟ್ ಮಾಡಿದ್ರಿ ಅವ್ರನ್ನ? ನಾನು ಆ್ಯಕ್ಚುಲಿ ನಾಮಿನೇಟ್ ಮಾಡಿದ್ದೀನಿ 2 ರೀಸನ್ಗೆ. ಒಂದು, ಕಾವ್ಯಗೆ ಜಲಸಿಗೆಗೋಸ್ಕರ ನಾನು ಯಾವಾಗ ನಾಮಿನೇಟ್ ಮಾಡಲಿಲ್ಲ. ನಾನು ಒಂದೇ ವಿಷಯಕ್ಕೆ ನಾಮಿನೇಟ್ ಮಾಡಿದ್ದೀನಿ, ಜಾನ್ವಿ ಅಕ್ಕನ ವಿಷಯಕ್ಕೆ. ಯಾಕೆಂದರೆ ಒಂದು ಟೈಮಲ್ಲಿ ಅಂದರೆ
ಹಂಗೆ ಅಲ್ಲ ಸರ್, ಒಂದು ಟೈಮಲ್ಲಿ ನನಗೋಸ್ಕರ ಅವರು ಸ್ಟ್ಯಾಂಡ್ ತಗೊಳ್ಳಿದ್ರು. ನನಗೆ ಯೂಟ್ಯೂಬ್ ನೀವು ಯೂಟ್ಯೂಬ್ ಮಾಡಿ ಬರುವಾಗ ನನಗೆ ಸ್ಟ್ಯಾಂಡ್ ತಗೊಳ್ಳಿದ್ರು. ಸೊ ಅವರು ಮೈಕ್ ಎಂತ ಹೇಳ್ತಾ ಇದ್ರು, ಅವರಿಗೆ ಹೇಗೆ ಹೇಳ್ಬಿಟ್ಟಿದ್ರು ಅಂತ ನನಗೆ, ಅವರಿಗೆ ಹೇಗೆ ಹೇಳಿದ್ರು. ಬಟ್ ಅವಾಗ ನೀವು ಇರ್ಲಿಲ್ಲ ಆಕ್ಚುಲಿ ಆ ಕಾನ್ವರ್ಸೇಷನ್ ಇರುವಾಗ. ಕಾನ್ವರ್ಸೇಷನ್ ಅಲ್ಲಿ ಇರ್ಲಿಲ್ಲ ಸರ್. ಬಟ್ ಜಾನ್ವಿ ಅಕ್ಕ 2-3 ಸತಿ ಮಾತಾಡ್ತುವಾಗ ಹೇಳಿಲ್ಲ ಅಲ್ವಾ. ಸೊ ಅದಕ್ಕೆ ಯಾಕೆ ಹೇಳಿಲ್ಲ ಅವರು ಅಂತ ಒಂದು ಕನ್ಫ್ಯೂಷನ್. ಹಾಗಿದ್ರೆ ಎಲ್ಲ ಹೇಳ್ಬಿಡ್ತಾರಲ್ವಾ ಅವರು. ಸೊ ಅಲ್ಲಿ ನಾನು ಒಂದು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದೀನಿ. ಓಕೆ ಅಂದ್ರೆ ನಾಮಿನೇಷನ್ ಮಾಡಿದ್ದೀನಿ, ಅದೇ ಒಂದು ಮಾಡಿದ್ದೀನಿ, ಮತ್ತೆ ಎಂತ ಮಾಡ್ಲಿಲ್ಲ, ಒಂದೇ ಸತಿ ನಾಮಿನೇಷನ್. ತಪ್ಪಲ್ವಾ ಅದು? ತಪ್ಪು ತಾನೆ. ನಿಮಗೆ ಗೊತ್ತಿರ್ಲಿಲ್ಲ ಸಿಚುವೇಶನ್ ಏನಾಗಿದೆ? ನನಗೆ ಸಿಚುವೇಶನ್ ಗೊತ್ತಿಲ್ಲ. ಬಟ್ ಆನ್ ದ ಸ್ಪಾಟ್ ಯಾರು ಅವರ ಮೇಲೆ ಒಂದು ಅಲಿಗೇಷನ್ ಹಾಕ್ತಾ ಇದ್ದಾರೆ ಅಂದ್ರೆ ಅವರು ಉತ್ತರ ಕೊಡ್ಬೇಕಲ್ವಾ. 3 ಸತಿ ಜಾನ್ವಿ ಅಕ್ಕ ಹೇಳಿದ್ರು, ನಾನು ಅಲ್ಲಿ ನಿಂತ್ಕೊಳ್ತೀನಿ, ನಾನು ಯಾರಿಗೆ ಸರಿ ಅಂತ ಅನ್ಕೊಳ್ತೀನಿ, ಜಾನ್ವಿ ಅಕ್ಕಗೆ ಸರಿ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಗಿಲಿಗೆ ಅಲ್ಲಿ ಮಾತಾಡ್ಬೇಕು. ಇಷ್ಟು ದೊಡ್ಡ ಅಲಿಗೇಷನ್ ಹಾಕುವಾಗ ಹೌದು, ಅವ್ರಿಗೆ ಮೈಂಡ್ ಅಲ್ಲಿ ಏನಂದ್ರೆ ನಾನು ಆಲ್ರೆಡಿ ನಂಗೆ ಗೊತ್ತು ಏನ್ ನಡೆದಿದೆ ಅಂತ. ಅವರ ಮೈಂಡ್ ಅಲ್ಲಿ. ಬಟ್ ನನ್ಗೆ ಗೊತ್ತಿರಲ್ಲ ಅಲ್ವಾ. ಆ ಟೈಮಲ್ಲಿ ನಾನು ಎಂತ ನೋಡ್ತೀನಿ, ಇವರು 3 ಸತಿ ಹೇಳ್ತಾ ಇದ್ರಿ, ಈ ಜನ ಯಾಕೆ ಹೇಳಲ್ಲ, ಇವರು ಎಂತ ಮಾಡಿದಾರಾ ಅಂತ ನಾನು ಅನ್ಕೊಳ್ಳಲ್ವಾ. ಹೇಳಿದ್ದೀನಿ ಅಷ್ಟೇ. ಗೊತ್ತಾಯ್ತು ಬಿಡಪ್ಪ.